ಆದ್ರೆ ನಮ್ಮ ಮೇನ್ ಡ್ಯೂಟಿ ಏನಿರುತ್ತೆ ಮತ್ತು ಆಫೀಸಲ್ಲಿ ಮಾಡಬೇಕಾದಂತ ಕೆಲಸಗಳು ಅದರ ಕಡೆಗೆ ಗಮನ ಕೊಡಬೇಕು. ಆಫೀಸಿಗೆ ಒಂದು ಶಿಸ್ತಿರ್ಬೇಕು. ಜನ ಬಂದ್ರೆ ಸಿಗ್ತಾರೆ ಅನ್ನೋದು ನಂಬರ್ 1. ಏನಾದ್ರೂ ಅದಕ್ಕೆ ಸರಿಯಾದ ಜನಗಳಿಗೆ ಉತ್ತರ ಕೊಡುವಂತಹದ್ದು, ಇದನ್ನು ನಾನು ಅನೇಕ ಬಾರಿ ಒತ್ತಿ ಹೇಳಿದ್ದೇನೆ. ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ವಾಡಿಕೆ ಏನಾಗ್ಬಿಟ್ಟಿದೆ, ಇನ್ನೊಂದು 15 ದಿನ ಬಿಟ್ಟು ಬಾ ನೋಡೋಣ ಅಂತ ಇದ್ದಿದ್ದನ್ನ ಇದ್ದಂಗೆ ಹೇಳೋದಿಕ್ಕೆ ನಮ್ಗೆ ಧೈರ್ಯ ಇಲ್ಲವೋ ಅಥವಾ ಏನೋ ಗೊತ್ತಿಲ್ಲ. ಆಗೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ನಾವು ರೈಟಿಂಗ್ ಅಲ್ಲಿ ಬರೆದು ಕೊಡ್ಬೇಕು. ಅದರ ಮೇಲೆ ಅವರು ಮುಂದಿನ ಕ್ರಮ ಅವರು ಬಿಟ್ಟಿದ್ರು. ಆದ್ರೆ ಅದನ್ನ ಈ ಕ್ರಮಬದ್ಧವಾಗಿ ಕೆಲಸ ಮಾಡುವಂತ ಅಭ್ಯಾಸ ಹೊರಟೋಗಿರೋದ್ರಿಂದ ಓರಲ್ ಆಗಿ ಏನೋ ಹೇಳ್ತೀವಿ, ಅವರು ಇಲ್ಲ ನೋಡಿ ಅಡ್ಜಸ್ಟ್ ಮಾಡಿ ಅಂತ ಅವರು ಆಯ್ತು ನೀವು ಅವ್ರಿಗೆ ನೇರವಾಗಿ ಮುಖಕ್ಕೆ ಆಗಲ್ಲ ಅಂತ ಹೆಂಗ್ ಹೇಳೋದು ಅಂತ, ಆಯ್ತು ಸ್ವಲ್ಪ ದಿನ ಬಿಟ್ಕೊಂಡ್ಬರ್ರಿ ಅಂತ ಹೇಳೋದು. ಅವರು ಅದರಲ್ಲೇ ನನಗೇನೋ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಮತ್ತೆ ಕಚೇರಿಗಳಿಗೆ ಸುತ್ತೋದು. ಆವಾಗ ಮಧ್ಯವರ್ತಿಗಳಿಗೆ ಅವರೇ ಬಲಿ ಆಗ್ತಾರೆ. ಆದ್ರೆ ದೂಷಣೆ ಎಲ್ಲವೂ ಕೂಡ ಸರ್ಕಾರದ ವ್ಯವಸ್ಥೆ ಮೇಲೆನೆ ಬರುತ್ತೆ. ಆಗಿರ್ಬೋದು, ಸ್ವಲ್ಪ ಅರಸೀಕೆರೆ ಚನ್ನರಾಯಪಟ್ಟಣ ಭಾಗದಲ್ಲಿ, ಅರಸೀಕೆರೆ ಭಾಗದಲ್ಲೂ ಸ್ವಲ್ಪ ಕಡಿಮೆನೇ ಆಗಿದೆ ಸರ್. ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಸರ್. ಇರ್ತಕ್ಕಂಥದನ್ನ ನಾವು ಸ್ವಲ್ಪ ಹಿಂದೆ ಬಿದ್ದಿರ್ತಕ್ಕಂಥದ್ದು ಇದೇ ಸ್ಕೀಮ್ ನಲ್ಲಿ ಸರ್. ಇದನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಕೊಟ್ಟಿರ್ತಕ್ಕಂಥ ಹಣವನ್ನ ಕಂಪ್ಲೀಟ್ ಡಿಮ್ಯಾಂಡ್ ನೋಡ್ಕೊಂಡು ಮಾಡಿ, ಬರುವಂತಕ್ಕೆ ಮಾಡಬೇಕು ಅಂತಿಲ್ಲ. ಎಸ್ ಸರ್, ಮಾಡ್ಬೇಕು ಅಂತ ಮಾಡೋದಲ್ಲ, ಜನಗಳಿಗೆ ಅವಶ್ಯಕತೆ ಇದ್ರೆ ಮಾಡ್ಬೇಕಷ್ಟೇ. ಮೇಲ್ಬಿದ್ದು ಮಾಡಿಸಿ ಅಂತ ನಾನೇನ್ ಹೇಳ್ತಾ ಇಲ್ಲ. ಬಟ್ ಅವೇರ್ನೆಸ್ ಮಾಡಿ ಆಸಕ್ತಿ ಇರೋರಿಗೆ ಕೊಡಿ ಅಷ್ಟೇ. ಎಸ್ ಸರ್. ದುಡ್ಡು ಖರ್ಚು ಮಾಡ್ಬೇಕು ಅಂತ ಮಾಡೋದ್ರಲ್ಲಿ ಏನಾಗುತ್ತೆ, ನೀವೇ ಹೋಗಿ ದಂಬಾಲ್ ಬಿದ್ದು ಮಾಡಿಸುವಂತದಲ್ಲ. ಅವೇರ್ನೆಸ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಷ್ಟೇ, ಬಿಟ್ರೆ ಬಲವಂತವಾಗಿ ಮಾಡಬಾರದು. ಈಗ ನಿಮ್ದು ಮೆಕನೈಸೇಷನ್ ಮತ್ತೆ ಟ್ರಿಪ್ಪು, ಎಸ್ ಸರ್, ನಿಮ್ಮಲ್ಲಿ ಯಾವ್ದಾವ್ದಕ್ಕೆ ಸ್ಪ್ರಿಂಕ್ಲರ್ಸ್ ಬರೀ ಸ್ಪ್ರಿಂಕ್ಲರ್ ಹೌದು ಸರ್ ಕೊಡ್ತಾ ಇಲ್ಲ? ಹೌದು ಸರ್, ನಾವು ಸ್ಪ್ರಿಂಕ್ಲರ್ ಅಷ್ಟೇ ಕೊಡ್ತಾ ಇದ್ದೀವಿ ಸರ್. ಸರ್ ಸ್ಪ್ರಿಂಕ್ಲರ್ ಏನಾಗಿದೆ ಸರ್, ಡಿಮ್ಯಾಂಡ್ ಬಹಳ ಆಗಿದೆ ಸರ್. ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವು ಅಷ್ಟನ್ನು ಕೂಡ ಖರ್ಚು ಮಾಡಿದೀವಿ ಸರ್. ನಾವು 100% ಖರ್ಚು ಮಾಡಿದ್ದೀವಿ ಸರ್. ಆದ್ರೆ ಈಗ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳು ಸಾಕಷ್ಟು ನಮ್ಮಲ್ಲಿ ಪೆಂಡಿಂಗ್ ಉಳ್ಕೊಂಡಿದ್ದಾವೆ ಸರ್. ಸುಮಾರು ಇನ್ನೊಂದು 10 ರಿಂದ 12 ಕೋಟಿಯಷ್ಟು ನಾವು ಮತ್ತೆ ಎಕ್ಸ್ಟ್ರಾ ಅನುದಾನವನ್ನ ಕೊಡಿ ಅಂತ ಈಗಾಗಲೇ ನಾವು ಬರ್ಕೊಂಡಿದ್ದೀವಿ ಸರ್. ಸೇಮ್ ವಿತ್ ರೆಸ್ಪೆಕ್ಟ್ ಟು ಮೆಕನೈಸೇಷನ್ ಸರ್. ಮೆಕನೈಸೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣ ನಾವು ಸಂಪೂರ್ಣ ಅಲ್ಲಿ ಯಾವ್ಯಾವ್ದಕ್ಕೆ ಡಿಮ್ಯಾಂಡ್ ಇದೆ ಸರ್? ಮೇಜರ್ ಆಗಿ ನಮ್ಮಲ್ಲಿ ರೋಟಾವೇಟ್ರು ತುಂಬಾ ಹೋಗುತ್ತೆ ಸರ್. 2500 ಚಿಲ್ಡ್ರನ್ ನಾವು ಈಗ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದೀವಿ ಸರ್. ಅದರಲ್ಲಿ 687 ಬರೀ ರೋಟಾವೇಟರ್